ಗೆ ಒಲವಿಗೆ ದನಿಗೂಡಿಸುವ ಆಸೆ. ಈ ಸಾಲು ಏನಿದೆ ಇದು ನನ್ನ ಮೇಲೆ ತುಂಬ ಪರಿಣಾಮವನ್ನು ಬೀರಿದಂತಹ ಸಾಲು. ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವ ಆಸೆ. ಅಂದರೆ ಇವತ್ತಿನ ಈ ಒಂದು ಜೀವನದಲ್ಲಿ ನಮಗೆ ಮಾನವ ಹೃದಯದಲ್ಲಿ ಹೆಚ್ಚಾಗಿ ದ್ವೇಷ, ಕೋಪ, ಸ್ವಾರ್ಥ ಇಂತಹ ವಿಷಯಗಳೇ ತುಂಬಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಮಾನವನ ಹೃದಯದಲ್ಲಿರುವಂತಹ ಒಳ್ಳೆಯ ವಿಷಯಗಳು, ಅವನಲ್ಲಿರುವಂತಹ ಕರುಣೆ, ಈ ಒಲವು ಏನಿದೆ ಅದೇ ಜೀವನಕ್ಕೆ ಅರ್ಥವನ್ನು ನೀಡುವಂತಹ, ಜೀವನವನ್ನು ಸಾರ್ಥಕ ಮಾಡುವಂತಹ ವಿಷಯಗಳು. ಕವಿ ಇದರಲ್ಲಿ ತಮ್ಮ ಒಂದು ಆಸೆ ಏನು ಅಂದರೆ, ಈ ಮಾನವ ಹೃದಯದ ಕರುಣೆ ಮತ್ತು ಒಲವು ಏನಿದೆ ಅದಕ್ಕೆ ದನಿಗೂಡಿಸುವ ಆಸೆ ಅಂತ ಅವರು ಆ ಕವಿತೆಯನ್ನು ಮುಗಿಸ್ತಾರೆ. ತುಂಬ ಅದ್ಭುತವಾದಂತಹ ಸಾಲುಗಳು. ಮುಂದಿನ ಕವಿತೆ ಹಕ್ಕಿ ಹಾಡಿತು ಅಂತ. ಇದರಲ್ಲಿ ಕವಿಗಳು ತಾವು ಒಮ್ಮೆ ಕೇಳಿದ ಹಕ್ಕಿ ಹಾಡಿನ ಬಗ್ಗೆ ಬರೆದಿದ್ದಾರೆ. ಇದರಲ್ಲಿ ಒಮ್ಮೆ ಎಸ್ ನರಸಿಂಹಸ್ವಾಮಿಯವರು ಮನೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಮರದಲ್ಲಿ ಒಂದು ಹಕ್ಕಿ ಹಾಡುವುದನ್ನು ಅವರು ಕೇಳ್ತಾರೆ. ಆ ಹಾಡು ಅವರಿಗೆ ತುಂಬ ಇಷ್ಟ ಆಗುತ್ತೆ, ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆ ಒಂದು ವಿಷಯವನ್ನು ಅವರು ಮನೆಗೆ ಹೋದ ಮೇಲೆ ತಮ್ಮ ಗೆಳೆಯರೊಂದಿಗೆ ಹಂಚಿಕೊಂಡಾಗ ಅವರ ಗೆಳೆಯರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ಒಬ್ಬರು ಹೇಳ್ತಾರೆ ಅದಕ್ಕೆ ಹಸಿವಾಗಿರ್ಬೋದು, ಅಥವಾ ಅದಕ್ಕೆ ಏನೋ ತೊಂದರೆ ಆಗಿರ್ಬೋದು, ಇಲ್ಲ ಅದಕ್ಕೆ ರಾಗ ತಾಳ ಗೊತ್ತಾ, ಇಂಥ ಒಂದು ಸಾಧಾರಣ ಹಾಡನ್ನೆಲ್ಲ ಕೇಳೋಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಒಬ್ಬರು ಹೇಳ್ತಾರೆ. ಒಬ್ಬರಿಗೆ ಇದಕ್ಕೆಲ್ಲ ನಮಗೆ ಸಮಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಕೊನೆಗೆ ಆ ಕವಿತೆ ಅದು ಹೇಗೆ ಮುಕ್ತಾಯ ಆಗುತ್ತಂದರೆ, ಮತ್ತೆ ಅದೇ ಚೈತ್ರ ಮಾಸದಲ್ಲಿ ಆ ಹಕ್ಕಿ ಹಾಡಿತು ಅನ್ನೋ ರೀತಿಯಲ್ಲಿ ಮುಕ್ತಾಯ ಆಗುತ್ತೆ. ಅಂದರೆ ಈ ಕವಿಗಳ ಒಂದು ಜೀವನ ದೃಷ್ಟಿ, ಅವರ ಒಂದು ಪ್ರಪಂಚನೇ ಬೇರೆ ಆಗಿರುತ್ತೆ. ಅವರು ನೋಡೋ ವಿಷಯಗಳೇ ಬೇರೆ. ಇದರಲ್ಲಿ ಆ ಒಂದು ಹಕ್ಕಿಯ ಹಾಡು ಏನಿದೆ ಅದು ಅವರ ಮೇಲೆ ತುಂಬ ಪ್ರಭಾವ ಬೀರಿರುತ್ತೆ. ಆದರೆ ಬೇರೆಯವರಿಗೆ ಅದು ಒಂದು ವಿಷಯನೇ ಅಲ್ಲ. ಅಂದರೆ ಬೇರೆಯವರಿಗೆ ಅದೇನು ಅಷ್ಟೊಂದು ದೊಡ್ಡ ವಿಷಯ ಅಂತ ಅನಿಸೋದೇ ಇಲ್ಲ. ಹೀಗೆ ಕವಿಗಳು ಅವರು ನೋಡುವ ನೋಟ, ಅವರ ದೃಷ್ಟಿ ಬೇರೆ ಆಗಿರುತ್ತೆ. ಅವರಿಗೆ ಇಷ್ಟ ಆಗುವಂತಹ ವಿಷಯಗಳು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಕೆಲವೊಂದನ್ನೆಲ್ಲ ಕೆಲವರಿಗೆ ಮಾತ್ರ ಅದು ಅವರ ಗ್ರಹಿಕೆಗೆ ಬರುತ್ತೆ. ಈಗ ಕವಿತೆ ಆದರೂ ಅಷ್ಟೇ. ಈಗ ಕವಿಗಳು ಬರೆಯುವಂತಹ ಕವಿತೆಗಳೇನಿದೆ ಅದು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಅದರೊಳಗಿರೋ ವಿಷಯಗಳು ಎಲ್ಲರಿಗೂ ಅರ್ಥನೂ ಆಗೋದಿಲ್ಲ. ಅದನ್ನು ನೋಡುವುದಕ್ಕೆ, ಅದನ್ನು ಗ್ರಹಿಸೋದಕ್ಕೆ ಒಂದು ಜೀವನದ ದೃಷ್ಟಿ ಬೇಕಾಗುತ್ತೆ ಅನ್ನೋದು. ಮುಂದಿನ ಕವಿತೆ ಆ ದಿನದ ನೆನಪು. ಇದರಲ್ಲಿ ಕವಿಗಳು 30